2025ಗೆ ಬೆಳಗ್ಗೆ 10:15 11:30 ಮಧ್ಯದಲ್ಲಿ ಸೈಫುದ್ದೀನ್ ಎಂಬುವರದ್ದು ಹತ್ಯೆ ಆಗಿದೆ. ಆ ಪ್ರಕರಣದಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ವಿ. ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲವಾರಿಂದ ಮತ್ತು ರಾಡಿಂದ ಅಥವಾ ಇತರ ವೆಪನ್ಸಿಂದ ದಾಳಿ ಮಾಡಿರುವಂಥ 3 ಜನರನ್ನು ಅವಾಗ ನಾವು ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿಗೆ 6 ದಿನ ತಗೊಂಡಿದ್ದೀವಿ. ಆ ತನಿಖಾ ವೇಳೆ ಇಂಟರ್ಗೇಷನಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ. ಮೊದಲನೇದಾಗಿ ಇವರು 3 ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ. ಆದರೆ ಆ ವೈಯಕ್ತಿಕ ಕಾರಣಗಳಿರುವ 3 ಜನರನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದು ವೈಯಕ್ತಿಕ ಕಾರಣಗಳೀಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ, ನನ್ನ ಹೆಂಡತಿಯನ್ನು ತುಂಬ ಕಿರುಕುಳ ಕೊಟ್ಟೋದಕ್ಕೆ ಆಗಿದೆ ಅಂತ. ಆ್ಯಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಜಲ್ದ ಹೆಂಡತಿ ವಿರುದ್ಧ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆಕಾರ್ಡ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ. ಹೀಗೆ ಕಿರುಕುಳ ಕೊಡ್ತಾ ಇದ್ದರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ಲ ಅಂತ ನಾವು ಮತ್ತೆ ತನಿಖೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು, ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನೆ ಆಗಿರೋ ದಿನ ಬೆಳಗ್ಗೆ ಸೈಫುದ್ದೀನ್ ಮಂಗಳೂರು ಹೋಗ್ಲಿಕ್ಕಿತ್ತು. ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವೂರು ಮನೆ, ಅವ್ರದ್ದು ಏನು ಕೊಡವೂರು ಮನೆ ಇದೆ ಅಲ್ಲಿಗೆ, ಇಲ್ಲಾದರೆ ಸೈಫ್ ಒಬ್ಬನಾಗಿ ಹೋಗೋ ಪ್ರಶ್ನೆ ಇಲ್ಲ, ಯೂಶ್ವಲಿ ಹೋಗಲ್ಲ. ಅವ್ರ ಮೇಲೆ ಸುಮಾರು ಕೇಸ್ಗಳಿದ್ರಿಂದ ಸುಮಾರು ಥ್ರೆಟ್ಗಳಿದೆ ಅವರಿಗೆ. ಬಟ್ ಫೈಜಲ್ ಹೇಳ್ತಾರೆ, ನನ್ನ ವೈಫ್ ರಿದಾ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವರ ಫೋನಲ್ಲಿ ರಿದನಿಗೂ ಕಾಲ್ ಮಾಡಿದ್ದಾರೆ. ರಿದಾ ಸಹ ಆಚೆಯಿಂದ ಹೌದು ನಾನು ಬರ್ತಾ ಇದ್ದೀನಿ ಅಂತ ಸೈಫಿಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಆ ರೀತಿ ಟ್ರ್ಯಾಕ್ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡ್ಬಂದು ಮರ್ಡರ್ ಮಾಡೋದ್ರ ಬಗ್ಗೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ. ಕನಿಷ್ಠ ಒಂದು ಸುಮಾರು ತಿಂಗಳಿಂದ ಇದರದ್ದು ಸಂಚು ನಡೀತಾ ಇದ್ರು, ಕನಿಷ್ಠ ಒಂದು ಲಾಸ್ಟ್ 1-1.5 ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿದಂತೂ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಇದೇನೋ ವೈಯಕ್ತಿಕ ಕಾರಣಗಳು ಇರೋದ್ರಿಂದ ಸಿಟ್ಟು ಮೇಲೆ ಮಾಡಿರೋ ಮರ್ಡರ್ ಅಂತ ನಾವು ಹೇಳಕ್ಕೆ ಬರಲ್ಲ. ವೈಯಕ್ತಿಕ ಕಾರಣಗಳು 3 ಜನರಿಗಿತ್ತು, ಅದರಲ್ಲಿ ಸುಮಾರು ಜೆನ್ಯೂನ್ ಮ್ಯಾಟರ್ಸು ಇದೆ. ಆದರೆ ಇದರ ಹಿಂದುಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ವೃದ್ಧ ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಇನ್ನು ಮುಂದೆ ಅವರ ಹೆಸರು ವೃದ್ಧ ಶಬಾನ್ ಅಂತ. ಬಟ್ ಈ ಸಂಚು ಇಬ್ಬರದ್ದು ಲೆವೆಲಲ್ಲಿ ಮುಗ್ದಿಲ್ಲ. ಇನ್ನು ಮುಂದೆನೂ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಇಂಟರ್ಗೇಷನ್ ಮಾಡಿ ಮತ್ತು ಕ್ಲಿಯರ್ ಆಗಿ ಇದರದ್ದು ಸಂಚು ಬಗ್ಗೆ ಅಥವಾ ಪ್ಲ್ಯಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರಲಿಕ್ಕಿದೆ. ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತು ಪ್ಲ್ಯಾನಿಂಗ್ ಮಾಡೋದ್ರ ಬಗ್ಗೆ ಈಗ ಒಂದು ಅಡಿಷನಲ್ ಅರೆಸ್ಟ್ ಆಗಿದೆ. ಈಗಾಗಲೇ ನಮ್ಮ DSP ಉಡುಪಿ ಅವರ ನೇತೃತ್ವದಲ್ಲಿ ಮತ್ತು ಅಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ಮತ್ತು ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತು ಅದರಲ್ಲಿ ಪ್ರೋಗ್ರೆಸ್ ಆಗುವಾಗ ನಿಮಗೆ ಹೇಳ್ತೀನಿ. ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂಥದ್ದು ಅಥವಾ ಅವರ ಪರಿಚಯವಂಥದ್ದು ಸುಮಾರು ಅಭಿಪ್ರಾಯಗಳು ಬರ್ತಿದೆ, ಅವರಿರ್ಬೋದು ಅವೆಲ್ಲ ಕಿವಿ ಕೊಡಬಹುದು. ಸೈಂಟಿಫಿಕ್ ಆಗಿ ಪ್ರಾಪರಾಗಿ ತನಿಖೆ ನಡೀತಾ ಇದೆ. ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ, ಕಾನೂನು ಮುಂದೆ ತರ್ತೀವಿ ಅಂತ ನಾವು ಈ ಹಂತದಲ್ಲಿ ಹೇಳೋದು. ಫೈಜಲ್ನ ಹೆಂಡತಿಗೆ ಕಿರುಕುಳ ಅಂದರೆ ಯಾವ ರೀತಿ ಸರ್? ಅಂದರೆ ಬಿಸ್ನೆಸ್ ಮ್ಯಾಟರ್ ಅಥವಾ ವೈಯಕ್ತಿಕವಾಗಿ ಅದು ಇತ್ತು ಅಂತ ಕಂಡು ಬಂತಾರೆ ಈಗ ಒಂದು ಹಂತ ತನಕ ಇತ್ತು, ಬಟ್ ಅವಳು ಸಹ ಕೋಆಪರೇಟ್ ಮಾಡ್ತಾರೆ. ಅದನ್ನೇ ಯೂಸ್ ಮಾಡಿ ಕರೆಸಿದ್ದಾರೆ. ಎಸ್ ಸರ್, ಎಷ್ಟು ಸಮಯದಿಂದ ಮಾತುಕತೆ ಆಗ್ತದೆ? ಕನಿಷ್ಠ 1 ವರ್ಷದಿಂದ ನಮಗೆ ಕನಿಷ್ಠ 1 ವರ್ಷದಿಂದ ಮಾತುಕತೆ ಆಗ್ತದೆ. ಕಿರುಕುಳ ಅಂತ ಈ ಕೊಲೆಯಲ್ಲಿ ಅವರನ್ನು ಬಳಸಿಕೊಂಡದ್ದ ಅಲ್ಲ ಅವರು ಇನ್ವಾಲ್ವ್ ಆಗಿದ್ದ? ಸಂಚಿನಲ್ಲಿ ಫೈಜಲ್ ಇನ್ವಾಲ್ವ್ ಇದ್ದಾರೆ. ಇಂತಿಯವರು ಬಳಸಿಕೊಂಡು ಮಾಡಿದ್ದವನು ಅಲ್ಲ, ಸಂಚಿನಲ್ಲಿ ಫೈಜಲ್ದ ಹೆಂಡತಿ 2 ಜನ ಪ್ಲಾನ್ ಮಾಡಿ ಡೈರೆಕ್ಟ್ಲಿ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಇದ್ದಾರೆ. ಅಟ್ಯಾಕ್ ಮಾಡಿದ್ದು ಅಟ್ಯಾಕ್ ಮಾಡಿದ 3 ಜನ, ಫೈಜಲ್ ಶರೀಫ್ ಮತ್ತು ಅವಳು ಮೊದಲಲ್ಲಿ ಇರ್ತಾರೆ ಅಂತ ಹೇಳಿಲ್ಲ, ಬರ್ತಾ ಇದ್ದೀನಿ ಅಂತ ಹೇಳಿದ ಆ ಮನೆಗೆ. ಇವ್ರ ಜೊತೆ ಹೇಗೆ ಹೋಗಿದ್ದು? 3 ಜನ ಮತ್ತು ಇವ್ರು 3 ಜನ 3 ಜನ ಇರಲಿಲ್ಲ. ಕಾರಲ್ಲಿ ಫೈಜಲ್ ಸೈಫು ಕರ್ಕೊಂಡು ಹೋಗಿದ್ದಾರೆ. ಉಳಿದ 2 ಜನ ಆರೋಪಿಗಳು ಆ ಮನೆಯಲ್ಲಿ ಹೈಟ್ ಮಾಡಿದ್ರು.
ಅವ್ರಿಗೆ ಗೊತ್ತಿರಲಿಲ್ಲ, ಸೈಫು ಗೊತ್ತಿರಲಿಲ್ಲ, ಉಳಿದಿಬ್ಬರು ಜನ ಅಲ್ಲಿ ಬರ್ತಾರೆ ಫೈಸಲ್ ಮತ್ತೆ ಸೈಫುದ್ದು ಒಟ್ಟಿಗೆ ಹೋಗಿ ಒಟ್ಟಿಗೆ. ಅವರಿಗೂ ಉಳಿದವರು ಇವರ ಒಳ್ಳೆ ರೀತಿದ್ರ ಉಳಿದವರು ಸೈಫೊಟ್ಟಿಗೆ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲರೂ ಮರ್ಡರ್ ಮಾಡಿದ 3 ಜನರು ಸೈಫ್ ಒಟ್ಟಿಗೆ ತುಂಬ ಚೆನ್ನಾಗಿದೆ. ಆಗಲ್ಲ ಸರ್. ಹೀಗೆ ಹೆಂಡತಿ ವೇಟ್ ಮಾಡ್ತಾ ಇದ್ದಾಳೆ ಅಂತೇಳಿ ಗಂಡನೇ ಕರ್ಕೊಂಡು ಹೋಗಿದಾರ. ಹೌದು, ಈಗ ಫೈಸಲ್ಗೆ ಏನು ಸರ್ ಕಾರಣ? ಅವರಿಗೆ ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕಾಗೋ ಮೋಸ್ಟ್ ಪಾಯಿಂಟ್ಸ್ ನಾನು ಹೇಳಿದ್ದೇನೆ. ಇನ್ನು ನಾನು ಪಾಯಿಂಟ್ಸ್ ಹೇಳಿದ್ರೆ ತನಿಖೆ ಎಫೆಕ್ಟ್ ಆಗ್ತದೆ. ಬಟ್ ಫೈಸಲ್ ಈ ಸಂಚಲ್ಲಿ ಭಾಗವಾಗಿದ್ದಾರೆ, ಅವರ ವೈಫ್ ಗೊತ್ತಿದೆ, ವೈಫು ಸಹ ಈ ಸಂಚಲ್ಲಿ ಭಾಗವಾಗಿದ್ದಾರೆ. ಆ ಸ್ಪಾಟಿಗೆ ಕರೆದಿದ್ದು ಅವ್ರದ್ದು ವೈಫ್ದು ಪ್ರೇರಣೆಯಿಂದ ಕರೆದಿದ್ದಾರೆ. ಅವರನ್ನು ಒಪ್ಪನಾಗಿ ಸಿಗಬೇಕು ಅಂತ ಉದ್ದೇಶ ಇದರಲ್ಲಿ ಇನ್ನಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಇದ್ದಾರೆ, ವಿದೇಶದಲ್ಲಿದ್ದಾರಾ? ಯಾವುದು ಸ್ಪೆಸಿಫಿಕ್ಲಿ ಇಲ್ಲ, ಬಟ್ ಸಂಚಲ್ಲಿ ಇದ್ದಾರೆ, ಇನ್ವಾಲ್ವ್ ಇದ್ದಾರೆ, ಜನ ಇದ್ದಾರೆ. ಅಲ್ಲಿ ತುಂಬಾ ಹಾಸ್ಪಿಟಲ್ ಚರ್ಚೆ ಆಗ್ತಾ ಇದೆ ಹೆಸರು. ಅದೇ ನಾನು ಹೇಳ್ತಿರೋದು, ಚರ್ಚೆ ಆಗಿರುವಂಥ ಹೆಸರಿನ ಬಗ್ಗೆನೋ ಇದ್ದಾರೋ ಇಲ್ವೋ ಅಂತ ಯಾವುದು ನನಗೆ ಕನ್ಫರ್ಮ್ ಇಲ್ಲ. ಬೇರೆ ಥ್ಯಾಂಕ್ ಯು. 3 PDF ಹಾಕಿದ್ರು.